ಇನ್ನು ಬೆಂಗಳೂರಿನಲ್ಲಿ ಐಡಿಸಿ ಕಿಚನ್ಗೂ ಕೂಡ ತಟ್ಟಿರುವಂತಹ ಗ್ಯಾಸ್ ಬಿಸಿ. ಬೆಳಗ್ಗೆ ತಿಂಡಿ ಮಾಡಲು ಬಂದಿರುವಂತಹ ಗ್ರಾಹಕರಿಗೆ ಶಾಕ್ ಎದುರಾಗಿದೆ. ಇಲ್ಲಿ ಗಾಂಧಿನಗರದ 3ನೇ ಕ್ರಾಸ್ನಲ್ಲಿರುವಂತಹ ಹೋಟೆಲ್ ಇದು. ಪ್ರಸಿದ್ಧ ಇಡ್ಲಿ ದೋಸಾ ಕಾಫಿ ಹೋಟೆಲ್ ಈಗ ಬಂದ್ ಆಗಿದೆ. ಅದೆಷ್ಟೋ ಸಾವಿರಾರು ಜನ ಬರ್ತಾ ಇದ್ದಂತ ಹೋಟೆಲ್ ಇದು. ಪ್ರತಿದಿನ ಸಾವಿರಾರು ಜನ ಬರ್ತಾ ಇದ್ರು, ಆದ್ರೆ ಈಗ ಅದು ಕೂಡ ಸಿಗ್ತಾ ಇಲ್ಲ. ಹೋಟೆಲ್ ಬಂದ್ ಆಗಿದೆ. ಐಡಿಸಿ ಕಿಚನ್ಗೂ ಕೂಡ ತಟ್ಟಿರುವಂತಹ ಗ್ಯಾಸ್ ಬಿಸಿ. ಗ್ಯಾಸ್ ಬರೋವರೆಗೂ ಕೂಡ ಓಪನ್ ಆಗೋದಿಲ್ಲ ಅಂತ ಹೇಳಿ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಇಲ್ಲಿ. ಇದೇ ಹೋಟೆಲ್ನ ನಂಬಿಕೊಂಡು ಪ್ರತಿದಿನ ಊಟ ತಿಂಡಿ ಕಾಫಿಗೆಲ್ಲ ಜನ ಬರ್ತಾ ಇದ್ರು, ಆದ್ರೆ ಬಂದಿರುವಂತಹ ಗ್ರಾಹಕರು ಶಾಕ್ ಆಗಿದ್ದಾರೆ. ಬೋರ್ಡ್ ಹಾಕ್ಬಿಟ್ಟು ಹೋಗಿದ್ದಾರೆ. ಗ್ಯಾಸ್ ಬರೋವರೆಗೂ ಕೂಡ ಓಪನ್ ಆಗೋದಿಲ್ಲ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರಂತೆ. ಇಲ್ಲಿ ಗಾಂಧಿನಗರದ 3ನೇ ಕ್ರಾಸ್ನಲ್ಲಿರುವಂತಹ ಹೋಟೆಲ್ ಇದು. ಪ್ರಸಿದ್ಧ ಇಡ್ಲಿ ದೋಸಾ ಕಾಫಿ ಹೋಟೆಲ್ಗೆ ಈಗ ಬಂದ್ ಬಿಸಿ ತಟ್ಟಿದೆ. ನೋಡಿ, ಇಲ್ಲಿ ಗೊತ್ತಾಗ್ತಾ ಇದೆ ಅನಿಲ ಪೂರೈಕೆ ಸಮಸ್ಯೆಗಳಿಂದಾಗಿ ಮುಂದಿನ ಸೂಚನೆ ಬರೋವರೆಗೂ ಕೂಡ ಔಟ್ಲೆಟ್ ಮುಚ್ಚಲ್ಪಡುತ್ತದೆ ಅಂತ ಹೇಳಿ ಬೋರ್ಡ್ ಅನ್ನು ಹಾಕಿದ್ದಾರೆ. ಅಂದ್ರೆ ಈಗ ಗ್ಯಾಸ್ ಬರೋವರೆಗೂ ಕೂಡ ಓಪನ್ ಆಗೋದಿಲ್ಲ ಅಂತ ಹೇಳಿ ಬೋರ್ಡ್ ಹಾಕಿ ಐಡಿಸಿ ಕಿಚನ್ ಹೋಟೆಲ್ ಸದ್ಯಕ್ಕೆ ಬಂದ್ ಆಗಿರುವಂಥದ್ದು. ಇಲ್ಲಿ ಬಹಳ ಫೇಮಸ್ಸು ದೋಸಾ ಇಡ್ಲಿ ಹಾಗೂ ಕಾಫಿ. ಜನ ಇದಕ್ಕೆ ಅಂತ ಹೇಳಿ ಪ್ರತಿದಿನ ಬರ್ತಾ ಇದ್ರು. ತುಂಬಾ ಜನ ಸುತ್ತಮುತ್ತ ಇರುವಂಥ ಆಫೀಸ್ಗಳು ಅಥವಾ ಕಂಪನಿಗಳು ಎಲ್ಲರೂ ಕೂಡ ಕೆಲಸದಿಂದ ಇಲ್ಲೇ ಬಂದು ಊಟ ತಿಂಡಿಗೆಲ್ಲವೂ ಕೂಡ ಇಲ್ಲಿಗೆ ಬರ್ತಾ ಇದ್ರು. ಆದರೆ ಈಗ ಬೆಳಿಗ್ಗೆ ಎಂದಿನಂತೆ ಹೋಗಿ ತಿಂಡಿ ಮಾಡಬೇಕು ಅಂತ ಹೇಳಿ ಗ್ರಾಹಕರು ಹೋಗಿದ್ದಾರೆ. ಅವರಿಗೆ ಇದು ಶಾಕ್ ಆಗಿದೆ. ಇಲ್ಲೂ ಕೂಡ ಒಂದು ಬೋರ್ಡ್ ಹಾಕಿ ಕ್ಲೋಸ್ ಮಾಡಿದ್ದಾರೆ. ಅನಿಲ ಪೂರೈಕೆ ಸಮಸ್ಯೆ ಆಗ್ತಾ ಇದೆ, ಗ್ಯಾಸ್ ಬರೋವರೆಗೂ ಕೂಡ ಹೋಟೆಲನ್ನು ಬಂದ್ ಮಾಡ್ತಾ ಇದ್ದೀವಿ, ಮುಚ್ಚಲ್ಪಡ್ತಾ ಇದೆ ಅಂತ ಹೇಳಿ ಬೋರ್ಡ್ ಹಾಕಿ ಹೋಗಿದ್ದಾರೆ. ಹಾಗಾಗಿ ಇಲ್ಲಿರುವಂತಹ ಜನರಿಗೆ ಒಂದು ರೀತಿಯಾಗಿ ಶಾಕು. ಕಾರಣ ಇದು ಬೆಂಗಳೂರಿನ ಗಾಂಧಿನಗರ. ಅದರಲ್ಲೂ ಕೂಡ ಗಾಂಧಿನಗರ ಅಂತಂದರೆ ನಾವು ಯಾವ ಮಟ್ಟದಲ್ಲಿ ಪಬ್ಲಿಸಿಟಿ ಇರುತ್ತೆ ಅಥವಾ ಎಷ್ಟು ಕಂಪನಿಗಳಿದ್ದಾವೆ ಎಷ್ಟು ಆಫೀಸ್ಗಳಿದ್ದಾವೆ ಅಂಥೇಳಿ ಗೊತ್ತಿರುವಂಥ ವಿಚಾರ. ಹಾಗಾಗಿ ಸದ್ಯಕ್ಕೆ ಈಗ ಈ ಒಂದು ಬೆಂಗಳೂರಿನ ಐಡಿಸಿ ಕಿಚನ್ಗೂ ಕೂಡ ತಟ್ಟಿರುವಂತಹ ಬಿಸಿ ಇದು.